ಹೆಲೋ ಎವ್ರಿವಾನ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಈ ರೀಡಿಂಗ್ ಅನ್ನೋದು ಓವರಾಲ್ ರೀಡಿಂಗನ್ನು ನೋಡೋಣ. ಅಂದರೆ ಇದು ಸ್ಪೆಷಲಿ ಯಾರಿಗೆ ಸೂಟ್ ಆಗುತ್ತೆ ಅಂದರೆ ಸೆಪ್ರೇಷನ್ ಫೇಸ್ನಲ್ಲಿ ಇರೋರು, ಮ್ಯಾರೇಜ್ ಆಗಿಲ್ದಲೇ ರಿಲೇಷನ್ಶಿಪ್ಪಲ್ಲಿ ಆಗಿರಬಹುದು, ಬ್ರೇಕಪ್ ಆಗಿರ್ಬೋದು, ನಿಮ್ಮಿಬ್ಬರ ನಡುವೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರ್ಬೋದು, ಅಥವಾ ಸೈಲೆನ್ಸ್ ಆಗಿರ್ಬೋದು, ಇಗ್ನೋರ್ ಆಗಿರ್ಬೋದು, ಏನೇ ಆಗಿರ್ಬೋದು, ನಿಮಗಾಗಿ ಸ್ಪೆಷಲ್ಲಾಗಿ ಈ ರೀಡಿಂಗ್ ಆಗಿರುತ್ತೆ. ಇದು ನಿಮ್ಮ ರಿಲೇಷನ್ಶಿಪ್ನ ಪ್ರೆಸೆಂಟ್ ಎನರ್ಜಿ ಯಾವ ರೀತಿ ಇದೆ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ, ರೀಕನ್ಸಿಲೇಷನ್ ಚಾನ್ಸಸ್ ಇದೆಯಾ, ಮತ್ತು ಮಾತುಕತೆ ಬರ್ತಾ ಇದೆಯಾ, ಯೂನಿವರ್ಸ್ ನಿಮಗೆ ಏನು ಮೆಸೇಜ್ ಕೊಡ್ತಾ ಇದೆ ಅನ್ನೋದನ್ನು ನೋಡೋಣ. ಇದು 100% ಎಲ್ರಿಗೂ ಮ್ಯಾಚ್ ಆಗಬೇಕು ಅಂತ ಇಲ್ಲ. ಎನರ್ಜೀಸ್ಗಳು ಎಷ್ಟು ಮ್ಯಾಚ್ ಆಗುತ್ತೋ, ಎಷ್ಟು ರೆಸನೇಟ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಳ್ಳಿ. ಈಗ ನಿಮ್ಮ ಲೈಫ್ನಲ್ಲಿ ನೀವು ತುಂಬ ಕಾನ್ಫಿಡೆಂಟಲ್ಲಿದ್ದೀರಾ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಸೆಲ್ಫ್ ವರ್ತ್ ನಿಮಗೆ ಕ್ಲಿಯರ್ ಆಗ್ತಾ ಇದೆ. ನಾನು ಏನು ಮಾಡಬೇಕು ಅನ್ನೋದು ನಿಮಗೆ ಈಗ ಗೊತ್ತಾಗಿದೆ. ಹಿಂದೆ ಇದ್ದ ಹಾಗೆ ಕನ್ಫ್ಯೂಷನ್ ಆಗಲಿ, ವೆಯ್ಟ್ ಮಾಡೋದಾಗಲಿ, ಸೈಲೆಂಟಾಗಿ ಎಲ್ಲವನ್ನು ಸಹಿಸ್ಕೊಳ್ಳೋದಾಗಲಿ ನೀವು ಮಾಡ್ತಾ ಇಲ್ಲ. ನಿಮ್ಮ ಸೆಲ್ಫ್ ಇಂಪ್ರೂವ್ಮೆಂಟ್ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಸ್ಟ್ರೈಟ್ ಫಾರ್ವರ್ಡ್ ಆ್ಯಟಿಟ್ಯೂಡ್ ಅನ್ನೋದು ನಿಮ್ಮಲ್ಲಿದೆ. ನನಗೆ ಕ್ಲಾರಿಟಿ ಬೇಕು ಅನ್ನೋ ಮೈಂಡ್ಸೆಟ್ ನಿಮ್ಮಲ್ಲಿದೆ. ಅಂದರೆ ನಿಮ್ಮ ಮನಸ್ಸಲ್ಲಿ ಒಂದೇ ಮಾತು, ಇವರು ನಿಮ್ಮ ಲೈಫಲ್ಲಿ ವಾಪಸ್ ಬರ್ತಾ ಇರೋ ರೀತಿ ಈಗ ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ಲೈಫ್ನಲ್ಲಿ ಇವರೇನಾದರೂ ವಾಪಸ್ ಬಂದರೆ ನಿಮಗೆ ಕ್ಲಾರಿಟಿ ಬೇಕು. ಕ್ಲಿಯರಾಗಿ ಏನು ವಿಷಯ ಇದೆಯೋ ಅದನ್ನು ಅವರು ಹೇಳಬೇಕು ಅಂತ ಬಯಸ್ತಾ ಇದ್ದೀರಾ. ಫ್ಯೂಚರ್ ಏನು ಅನ್ನೋದನ್ನು ಹೇಳಬೇಕು ಅನ್ನೋ ರೀತಿ ನಿಮ್ಮ ಮನಸ್ಸಿನಲ್ಲಿದೆ. ಈಗ ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ನೋಡೋದಾದರೆ ನಿಮ್ಮಿಬ್ಬರ ನಡುವೆ ಮಾತುಕತೆ ಕಟ್ ಆಗಿದ್ರೆ, ನೋ ಕಾಂಟ್ಯಾಕ್ಟ್ ಇದ್ದರೆ, ಸೈಲೆಂಟ್ ಇದ್ದರೆ ಮತ್ತೆ ಮಾತಾಡುವ ಚಾನ್ಸಸ್ ತುಂಬ ಕಾಣಿಸ್ತಾ ಇದೆ. ಯಾಕೆ ಅಂದರೆ ನಿಮ್ಮ ಪಾರ್ಟ್ನರ್ ಈಗ ನಿಮ್ಮ ಕಡೆಗೆ ತುಂಬ ಅಟ್ರ್ಯಾಕ್ಟ್ ಆಗ್ತಾ ಇದ್ದಾರೆ. ಕೆಲವರ ಎನರ್ಜಿಯ ಪ್ರಕಾರ ಆಲ್ರೆಡಿ ಮೆಸೇಜ್ ಅಥವಾ ಕಾಲ್ ಶುರು ಆಗಿರಬಹುದು ನಿಮ್ಮಿಬ್ಬರ ನಡುವೆ. ಇಲ್ಲ ಅಂದರೆ ಈಗ ಶುರು ಆಗುತ್ತೆ. ಅಂದರೆ ಕಾಲ್ ಬರಬಹುದು, ಮೆಸೇಜ್ ಬರಬಹುದು. ನಿಮ್ಮ ಎನರ್ಜಿಯ ಪ್ರಕಾರ ನೀವು ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡೋದಕ್ಕೆ ಇಷ್ಟಪಡ್ತಾ ಇದ್ದೀರಾ. ನಮ್ಮ ರಿಲೇಷನ್ಶಿಪ್ ಈಗ ಏನು ಮಾಡಬೇಕು, ಮುಂದಕ್ಕೆ ನಮ್ಮ ಫ್ಯೂಚರ್ ಬಗ್ಗೆ ಏನು ಥಿಂಕ್ ಮಾಡಿದ್ದೀರಾ, ನನ್ನ ಲೈಫ್ನಲ್ಲಿ ಇರೋದಕ್ಕೆ ನೀವು ರೆಡಿ ಇದ್ದೀರಾ, ಈ ರೀತಿ ಡೈರೆಕ್ಟಾಗಿ ಕೇಳೋದಕ್ಕೆ ರೆಡಿ ಇದ್ದೀರಾ. ನೀವು ಯಾವುದೇ ಕನ್ಫ್ಯೂಷನ್ನಲ್ಲಿ ಇಲ್ಲ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ನಿಮ್ಮ ಲೈಫ್ನಲ್ಲಿ ಪಾಸ್ಟಲ್ಲಿ ನಿಮಗೆ ಯಾವ ವಿಷಯದ ಬಗ್ಗೆ ಟ್ರಿಗರ್ ಆಗಿತ್ತೋ, ಯಾವ ಮಾತುಗಳು ಹರ್ಟ್ ಮಾಡಿತ್ತೋ ಅದರ ಮೇಲೆ ನೀವು ವರ್ಕ್ ಮಾಡ್ತಾ ಇದ್ದೀರಾ. ಈಗ ಪ್ರೆಸೆಂಟ್ ಎನರ್ಜಿ ಪ್ರಕಾರ ನಿಮಗೆ ದೇವರ ಮೇಲೆ ಜಾಸ್ತಿ ಭಕ್ತಿ ಬಂದಿರಬಹುದು, ಮಂತ್ರ ಜಪ ಮಾಡೋದು ಈ ರೀತಿ ಮಾಡ್ತಾ ಇರ್ಬೋದು. ನೀವು ಸ್ಪಿರಿಚುವಲಿ ತುಂಬ ಜಾಸ್ತಿ ಇಂಪ್ರೂವ್ ಆಗಿದ್ದೀರಾ. ಅಂದರೆ ನಿಮ್ಮ ಮನಸ್ಸಿನಲ್ಲಿ ಸ್ಪಿರಿಚುಯಾಲಿಟಿ ಅನ್ನೋದು ಬಂದಿರಬಹುದು. ಅದೇ ರೀತಿ ಕೆಲವರಲ್ಲಿ ಬರೆಯುವಂಥ ಹ್ಯಾಬಿಟ್ ಕೂಡ ಬಂದಿರಬಹುದು. ರೈಟಿಂಗ್ ಆ ರೀತಿ ಏನೇ ನಿಮಗೆ ಇಷ್ಟ ಇರೋದನ್ನು ಬರೆಯೋದು ಈ ರೀತಿ ಮಾಡ್ತಾ ಇರ್ಬೋದು ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮನ್ನು ನೀವು ತುಂಬ ವ್ಯಾಲ್ಯೂ ಮಾಡೋದನ್ನು ಕಲ್ತಿದ್ದೀರಾ. ನಿಮ್ಮ ಗ್ರೋ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ. ಮೆಂಟಲಿ ಎಮೋಷ್ನಲಿ ತುಂಬ ಥಿಂಕ್ ಮಾಡ್ತಾ ಇದ್ದೀರಾ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇಲ್ಲಿ ಕೆಲವು ನಂಬರ್ಸ್ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಈ ನಂಬರ್ ನಿಮ್ಮ ಬರ್ತ್ ಡೇಟ್ ಆಗಿರ್ಬೋದು, ಅವರ ಬರ್ತ್ ಡೇಟ್ ಆಗಿರ್ಬೋದು, ನಿಮಗೆ ಸ್ಪೆಷಲ್ ಆಗಿರುವ ನಂಬರ್ ಆಗಿರ್ಬೋದು, ಅಥವಾ ಈ ಪರ್ಸನ್ಗೆ ಸ್ಪೆಷಲ್ ಆಗಿರುವ ನಂಬರ್ ಆಗಿರ್ಬೋದು, ಅಥವಾ ಇದು ನಿಮ್ಮ ಮೊಬೈಲ್ನಲ್ಲಿ ಒಂದು ನಂಬರ್ ಕೂಡ ಆಗಿರಬಹುದು, ಅಥವಾ ರಿಪೀಟೆಡ್ ಏಂಜಲ್ ನಂಬರ್ಸ್ ಕೂಡ ಆಗಿರಬಹುದು. ನಂಬರ್ 4 ಕಾಣಿಸ್ತಾ ಇದೆ, 6, 7, ನಂಬರ್ 9, ನಂಬರ್ 3, ನಂಬರ್ 11. ಈ ನಂಬರ್ಗಳು ತುಂಬ ಜಾಸ್ತಿ ಸ್ಟ್ರಾಂಗ್ ಆಗಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ನಿಮ್ಮ ಪರ್ಸನ್ನ ಎನರ್ಜಿ ಯಾವ ರೀತಿ ಇದೆ ಅಂತ ಹೇಳೋದಾದರೆ ಎಮೋಷ್ನಲಿ ತುಂಬ ಡೌನ್ ಆಗಿರೋ ರೀತಿ ಕಾಣಿಸ್ತಾ ಇದೆ. ತುಂಬ ಓವರ್ ಥಿಂಕಿಂಗನ್ನು ಮಾಡ್ತಾ ಇದ್ದಾರೆ, ತುಂಬ ಕನ್ಫ್ಯೂಸ್ಡ್ ಆಗಿದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಈ ಪರ್ಸನ್ ಮೇಲೆ ತುಂಬ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಇದೆ. ಒಂದು ಕಡೆ ಫ್ಯಾಮಿಲಿ ಇದೆ, ಒಂದು ಕಡೆ ನೀವಿದ್ದೀರಾ. ಇವ್ರಿಗೆ ನಿಮ್ಮನ್ನು ಬಿಟ್ಟು ಹೋಗೋ ಮನಸ್ಸಿಲ್ಲ, ಆದರೆ ರೆಸ್ಪಾನ್ಸಿಬಿಲಿಟಿ ಮತ್ತು ಪ್ರೆಷರ್ ಅನ್ನೋದು ತುಂಬ ಜಾಸ್ತಿ ಇದೆ. ಓವರ್ ಥಿಂಕಿಂಗನ್ನು ಮಾಡ್ತಾ ಇದ್ದಾರೆ. ಪ್ರಾಬ್ಲಮ್ ಏನು ಅಂದರೆ ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ ಇದೆ, ಲವ್ ಇದೆ, ಅಟ್ರ್ಯಾಕ್ಷನ್ ಅನ್ನೋದಿದೆ. ಓಪನ್ ಅಪ್ ಆಗೋ ಧೈರ್ಯ ಇಲ್ಲ ಈ ಪರ್ಸನ್ಗೆ. ಹೀಗಾಗಿ ಈ ಪರ್ಸನ್ ನಿಮ್ಮನ್ನು ಇಗ್ನೋರ್ ಮಾಡಿರಬಹುದು, ಸೈಲೆಂಟ್ ಆಗಿರಬಹುದು, ಅಥವಾ ನಿಮಗೆ ವ್ಯಾಲ್ಯೂ ಕೊಡದೇ ಇರಬಹುದು. ಅಥವಾ ಈ ಪರ್ಸನ್ ಏನಿದ್ದಾರೆ ಪಾಸ್ಟಲ್ಲಿ ನಿಮ್ಮ ಟ್ರಸ್ಟನ್ನು ತುಂಬ ಹರ್ಟ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ನೀವು ಎಷ್ಟು ಈ ಪರ್ಸನ್ನ ಬಿಲೀವ್ ಮಾಡಿದ್ರೋ ಆ ಟ್ರಸ್ಟನ್ನು ಈ ಪರ್ಸನ್ ಹರ್ಟ್ ಮಾಡಿದ್ದಾರೆ. ಹಾಗಾಗಿ ನೀವು ಈಗ ಈ ಪರ್ಸನ್ ನಿಮ್ಮ ಹತ್ರ ಯಾವ ರೀತಿ ಮಾತಾಡಿದ್ರು ಕೂಡ ಈ ಪರ್ಸನ್ ಬಗ್ಗೆ ನಿಮಗೆ ನಂಬಿಕೆ ಬರದೇ ಇರ್ಬೋದು. ಆ ರೀತಿ ಎನರ್ಜಿ ಕೂಡ ಶೋ ಆಗ್ತಾ ಇದೆ. ಅಂದರೆ ನೀವು ಇವರ ರಿಲೇಷನ್ಶಿಪ್ಪಲ್ಲಿ ಇರಬೇಕಾದ್ರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಅನ್ನೋದು ತುಂಬ ಹೈ ಇತ್ತು ಅಂತ ಅನ್ನಿಸ್ತಾ ಇದೆ. ಈ ಪರ್ಸನ್ ಅದನ್ನು
ಪ್ರೆಷರ್ ಆಗಿ ಫೀಲ್ ಮಾಡ್ಕೊಂಡಿರಬಹುದು. ಅಂದರೆ ಕೆಲವರ ಎನರ್ಜಿ ಪ್ರಕಾರ ಆ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇಲ್ಲಿ ಮೇಯ್ನಾಗಿ ಏನು ಕಾಣಿಸ್ತಾ ಇರೋದು ಅಂದರೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಅನ್ನೋದು ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಈ ಪರ್ಸನ್ ಅದರಿಂದಾಗಿ ಕೂಡ ಬ್ರೇಕಪ್ ಆಗಿರುವ ಸಾಧ್ಯತೆ ಕೂಡ ಇದೆ. ಬಟ್ ಈಗ ಈ ಪರ್ಸನ್ಗೆ ನಿಮ್ಮನ್ನು ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲ. ಅಂದರೆ ಡೇ ಆ್ಯಂಡ್ ನೈಟ್ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಫಿಸಿಕಲಿ ಅಟ್ರಾಕ್ಷನ್ ಅನ್ನೋದು ತುಂಬ ಜಾಸ್ತಿ ಇದೆ. ಎಮೋಷ್ನಲ್ ಬಾಂಡ್ ಅನ್ನೋದು ತುಂಬ ಜಾಸ್ತಿ ಇದೆ. ಈ ಪರ್ಸನ್ಗೆ ನಿಮ್ಮ ಬಗ್ಗೆ ಪ್ರೊಟೆಕ್ಟಿವ್ ನೇಚರ್ ತುಂಬ ಜಾಸ್ತಿ ಇದೆ. ಅಂದರೆ ನೀವು ಇವರ ಲೈಫ್ನಲ್ಲಿ ಇರಬೇಕು, ಬೇರೆ ಯಾರ ಲೈಫ್ಗೂ ಹೋಗಬಾರ್ದು, ಈ ಥಾಟ್ ಇವರ ಮನಸ್ಸಿನಲ್ಲಿ ತುಂಬ ಜಾಸ್ತಿ ಇದೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಇವರು ಈ ರೀತಿ ಚೇಂಜ್ ಆಗಿದ್ದರೂ ಕೂಡ ನೀವು ಸಡನ್ನಾಗಿ ಬ್ಲೈಂಡ್ ಟ್ರಸ್ಟನ್ನು ಮಾಡ್ತಾ ಇಲ್ಲ. ಅಂದರೆ ಪಾಸ್ಟಲ್ಲಿ ನಿಮಗೆ ಪೇಯ್ನ್ ಆಗಿದೆ ಈ ಪರ್ಸನ್ ಕಡೆಯಿಂದ, ಹಾಗಾಗಿ ನೀವು ಯಾವುದೇ ರೀತಿಯಲ್ಲೂ ಬೆಗ್ ಮಾಡ್ತಾ ಇಲ್ಲ. ಸೆಲ್ಫ್ ರೆಸ್ಪೆಕ್ಟನ್ನು ಫಸ್ಟ್ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮ ಬಗ್ಗೆ ನೀವು ಫೋಕಸನ್ನು ಮಾಡ್ಕೊಳ್ತಾ ಇದ್ದೀರಾ. ನೀವು ಅಂದರೆ ಈ ಪರ್ಸನ್ಗೆ ತುಂಬ ಸಲ ಚಾನ್ಸಸ್ಸನ್ನು ಕೊಟ್ಟಿದ್ದೀರಾ. ರಿಲೇಷನ್ಶಿಪ್ಪಲ್ಲಿ ನೀವು ಎಷ್ಟು ಪ್ರೀತಿ ತೋರಿಸಿದ್ರೋ ಆ ಪರ್ಸನ್ ಕಡೆಯಿಂದನೂ ಕೂಡ ಅಷ್ಟೇ ಪ್ರೀತಿಯನ್ನು ಎಕ್ಸ್ಪೆಕ್ಟ್ ಮಾಡಿದ್ರಿ ಅಂತ ಅನ್ನಿಸ್ತಾ ಇದೆ. ಬಟ್ ಆ ಪರ್ಸನ್ ನಿಮ್ಮನ್ನು ಇಗ್ನೋರ್ ಮಾಡಿರುವ ಸಾಧ್ಯತೆ ಇದೆ. ನಿಮ್ಮ ಪ್ರೀತಿಯನ್ನು ನೀವು ಎಕ್ಸ್ಪ್ಲೈನ್ ಮಾಡೋದಕ್ಕೆ ತುಂಬ ಸಲ ಟ್ರೈ ಮಾಡಿದ್ದೀರಾ, ಆದರೆ ಈ ಪರ್ಸನ್ ಕಡೆಯಿಂದ ನಿಮಗೆ ಇಗ್ನೋರ್ ಅನ್ನೋದು ಸಿಕ್ಕಿರ್ಬೋದು. ಬಟ್ ಈಗ ನೀವು ಸ್ಟ್ಯಾಂಡ್ ತಗೊಂಡಿದ್ದೀರಾ, ನಿಮ್ಮ ಬಗ್ಗೆ ಮಾತ್ರ ನೀವು ಫೋಕಸ್ ಮಾಡ್ತಾ ಇದ್ದೀರಾ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಕೆಲವೊಂದು ಸಲ ಈ ಪರ್ಸನ್ ಥಿಂಕ್ ಮಾಡ್ತಾರೆ, ಫ್ಯಾಮಿಲಿ ಬಗ್ಗೆ ನಾನು ಫೋಕಸ್ ಮಾಡಲಾ ಅಥವಾ ನಿಮ್ಮನ್ನು ಬಿಟ್ಟಿರೋದಕ್ಕೆ ಆಗದಲ್ಲೇ ನಿಮ್ಮ ಬಗ್ಗೆ ಥಿಂಕ್ ಮಾಡಲಾ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಏನು ಮಾಡಬೇಕು ಅಂತ ಕನ್ಫ್ಯೂಸ್ಡ್ ಆಗಿದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಬಟ್ ನೀವು ನಿಮ್ಮ ಗ್ರೋತ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ. ಈ ಪರ್ಸನ್ಗೆ ನಿಮ್ಮಲ್ಲಿ ಏನು ತುಂಬ ಇಷ್ಟ ಆಗುತ್ತೆ ಅಂದರೆ ನೀವು ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆಗಿರೋದು, ಅದೆಲ್ಲವೂ ಕೂಡ ಈ ಪರ್ಸನ್ಗೆ ತುಂಬ ಇಷ್ಟ ಆಗುತ್ತೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಕೆಲವೊಂದು ಸಲ ಈ ಪರ್ಸನ್ಗೆ ತುಂಬ ಇರಿಟೇಷನ್ ಆಗ್ತಾ ಇದೆ, ಮೂಡ್ ಸ್ವಿಂಗ್ಸ್ ಆಗ್ತಾ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಕೆಲವೊಂದು ಸಲ ಈ ಪರ್ಸನ್ ನಿಮ್ಮ ಜೊತೆ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಸಡನ್ನಾಗಿ ನಿಲ್ಲಿಸ್ಬಿಡ್ತಾರೆ, ನಿಮ್ಮ ಹತ್ರ ಮಾತಾಡೋದಿಲ್ಲ. ಇದೆಲ್ಲ ಕೂಡ ನಿಮಗೆ ತುಂಬ ಮೆಂಟಲಿ ತುಂಬ ಪೇಯ್ನ್ ಅನುಭವಿಸಿರಬಹುದು ನೀವು. ಹಾಗಾಗಿ ನೀವು ಈಗ ಬೆಗ್ ಮಾಡ್ತಾ ಇಲ್ಲ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಪಾಸೆಸಿವ್ ಆಗಿದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಬಟ್ ಇವರು ನಿಮ್ಮನ್ನು ಎಷ್ಟು ಇಷ್ಟಪಡ್ತಾ ಇದ್ದಾರೆ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇಲ್ಲ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಇವರು ಏನು ಅಂದ್ಕೊಳ್ತಾರೆ ಅಂದರೆ ಐ ಶುಡ್ ಬಿ ಮೆಚ್ಯೂರ್, ನಾನು ಸ್ವಲ್ಪ ಮೆಚ್ಯೂರ್ ಆಗಿ ಥಿಂಕ್ ಮಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನನ್ನ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಫೋಕಸ್ ಮಾಡಬೇಕು, ನನಗೆ ಯಾವುದೇ ಡಿಸಿಷನನ್ನು ನಾನು ತಗೊಳ್ಳೋದಾದರೂ ಈ ರಿಲೇಷನ್ಶಿಪ್ಪಲ್ಲಿ ಸಡನ್ನಾಗಿ ನಾನು ತಗೋಬಾರ್ದು. ಅಂದರೆ ಈಗ ಡಿಸಿಷನನ್ನು ತಗೊಂಡು ಯೋಚನೆ ಮಾಡಿ ತಗೊಳ್ಬೇಕು. ಮುಂದೆ ಫ್ಯೂಚರಲ್ಲಿ ರಾಂಗ್ ಡಿಸಿಷನನ್ನು ತಗೊಂಡೆ ಅಂತ ಗಿಲ್ಟ್ ಫೀಲ್ ಆಗಬಾರ್ದು ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ಗೆ ನಿಮ್ಮ ಮೇಲಿರುವ ನಿಮ್ಮ ಕಾನ್ಫಿಡೆನ್ಸ್, ನಿಮ್ಮ ಮನಸ್ಸಿನ ಒಳಗಡೆ ಇರುವ ಕಾನ್ಫಿಡೆನ್ಸ್, ನಿಮ್ಮಲ್ಲಿರುವ ಸ್ಪಾರ್ಕ್, ನಿಮ್ಮಲ್ಲಿರುವ ಸ್ಟ್ರಾಂಗ್ ಎನರ್ಜಿ, ಇದೆಲ್ಲವನ್ನು ನೋಡಿ ತುಂಬ ಅಟ್ರ್ಯಾಕ್ಟ್ ಆಗ್ತಿದ್ದಾರೆ. ನಿಮ್ಮ ಮೇಲೆ ತುಂಬ ಪ್ರೀತಿ ಅನ್ನೋದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಒಂದು ರೀತಿಯಲ್ಲಿ ಮ್ಯಾಗ್ನೆಟಿಕ್ ರೀತಿಯಲ್ಲಿ ನೀವು ಇವರನ್ನು ಸೆಳೀತಾ ಇದ್ದೀರಾ ಅಂತ ಈ ಪರ್ಸನ್ ಅಂದ್ಕೊಳ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿಯ ರಿಫ್ಲೆಕ್ಟ್ ಆಗ್ತಾ ಇದ್ದರೆ ನಿಮಗೆ ಯೂನಿವರ್ಸ್ ಕಡೆಯಿಂದ ಯಾವ ಮೆಸೇಜ್ ಇದೆ ಅಂತ ನೋಡೋಣ. ನಿಮ್ಮ ಪರ್ಸ್ನಲ್ ಗ್ರೋತ್ ಬಗ್ಗೆ ನೀವು ಫೋಕಸ್ ಮಾಡಬೇಕು. ಫೈನಾನ್ಷಿಯಲಿ ಸ್ಟೆಬಿಲಿಟಿ ಬಗ್ಗೆ ನೀವು ಫೋಕಸ್ ಮಾಡಬೇಕು. ನಿಮ್ಮ ಫ್ಯೂಚರ್ ಪ್ಲ್ಯಾನಿಂಗ್ ಬಗ್ಗೆ ನೀವು ಥಿಂಕ್ ಮಾಡಬೇಕು. ನಿಮ್ಮ ಎಮೋಷ್ನಲನ್ನು ಬ್ಯಾಲೆನ್ಸ್ ಮಾಡಬೇಕು ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಯೂನಿವರ್ಸ್ ಕಡೆಯಿಂದ ನಿಮಗೆ ಮೆಸೇಜ್ ಇದೆ. ರಿಲೇಷನ್ಶಿಪ್ ಅನ್ನೋದು ಕೂಡ ಇಂಪಾರ್ಟೆಂಟ್, ಬಟ್ ನಾಟ್ ಎಟ್ ದ ಕಾಸ್ಟ್ ಆಫ್ ಯುವರ್ ಸೆಲ್ಫ್ ವರ್ತ್ ಅನ್ನೋ ರೀತಿ ಕೂಡ ನಿಮಗೆ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮ ಲೈಫ್ಗೆ ಬರುವವರು ಕ್ಲಾರಿಟಿ ಜೊತೆ ಬರಬೇಕು, ಮೆಚ್ಯೂರಿಟಿ ಜೊತೆ ಬರಬೇಕು, ರೆಸ್ಪಾನ್ಸಿಬಿಲಿಟಿ ಜೊತೆ ಬರಬೇಕು ಅಂತ ಕೂಡ ನೀವು ಥಿಂಕ್ ಮಾಡ್ತಾ ಇದ್ದೀರಾ ಅನ್ನೋ ರೀತಿ ಕೂಡ ಇಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ನಿಮ್ಮ ಮತ್ತು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.